ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ಎಲ್ಲಾ ವಿಚಾರಗಳನ್ನ ನನಗೆ ತಿಳಿಸ್ತೀಯ? ನಿನ್ನನ್ನ ಇಷ್ಟೆಲ್ಲ ಕೇಳುವ ನಾನು ಸಾಮಾನ್ಯದವಳು ಎನ್ನುವಾಗಿ ಭಾವಿಸಿಕೊಳ್ಬೇಡ. ಯಾರು ತಾಯಿ? ಈ ಊರು ಸೂರಾಲು ಸೀಮೆಯ ಒಡತಿ ಧರ್ಮೇಂದ್ರ ತೋಳರ ಮಡದಿ, ಹೆಸರು ಕೂಸಮ್ಮ ತೋಳಾತಿ ಎನ್ನುವ ಹಾಗೆ ಮಹಾರಾಣಿ ಸೂರಾಲಿನ ಒಡತೆ ನಾನು. ಹೌದೇನಮ್ಮ? ನೀನ್ ಯಾರು ಎನ್ನುವಾಗಿ ಹೇಳ್ತೀಯ? ತಾಯಿ ಏನು ಹೇಳಮ್ಮ? ಇದು ನನ್ನ ಯೋಗ ಅಂತ ಭಾವಿಸಿಕೊಳ್ಳುತ್ತೇನೆ. ಯಾಕೆ? ಕೆಲವರಿಗೆ ಯೋಗ ಇದ್ರೆ ಭಾಗ್ಯ ಇರುವುದಿಲ್ಲ, ಭಾಗ್ಯ ಇದ್ದವರಿಗೆ ಯೋಗ ಇರುವುದಿಲ್ಲ. ಎರಡೂ ಇದ್ದವರಿಗೆ ಅನುಭವಿಸುವಂತ ಕಾಲವೇ ಒದಗಿ ಬರುವುದು. ಖಂಡಿತ ಹೌದಮ್ಮ. ಯಾಕೆಂದ್ರೆ ನೀವು ಮಹಾರಾಣಿ, ದೊಡ್ಡವರು, ನನ್ನಂತವನನ್ನ ವಿಚಾರ ಮಾಡಿದ್ರಲ್ಲ, ಯಾರಪ್ಪ ನೀನು ಎನ್ನುವ ಹಾಗೆ. ಯಾರು? ಹೆಸರೇನು? ಯಾವ ಊರಿನವ? ತಾಯಿ, ನೀವು ಕೇಳಿದ ಎಲ್ಲಾ ಪ್ರಶ್ನೆಗೂ ಉತ್ತರ ಅಂತ ಹೇಳಿದ್ರೆ ನನ್ನಲ್ಲಿ ಇರುವುದು ಬರೇ ಶೂನ್ಯ ತಾಯಿ. ಯಾಕಪ್ಪ? ಯಾಕಂದ್ರೆ ಉತ್ತರ ಸಿಗುವುದಿಲ್ಲಮ್ಮ. ನಿರ್ಲಿಪ್ತ ಭಾವನೆಯನ್ನು ತಳೆಯುತ್ತಲಿದ್ದಿ. ಹೌದಮ್ಮ. ಯಾಕೆ? ತಂದೆ ತಾಯಿಯನ್ನ ಈ ಕಣ್ಣಿಂದ ಕಂಡವನಾದಲ್ಲಮ್ಮ. ಅಂದ್ರೆ ಯಾರು ತಂದೆ ತಾಯಿಗಳಿಲ್ಲದ ಅನಾಥ ನಾನೊಬ್ಬ. ತಂದೆ ತಾಯಿಗಳು ಯಾರು ಅಂತ ಗೊತ್ತಿಲ್ಲ, ಬಂಧು ಬಳಗ ಯಾರು ಇಲ್ಲಮ್ಮ. ಹೌದಾ? ಹಾಗಾದ್ರೆ ನೀವು ಇಷ್ಟು ಎತ್ತರಕ್ಕೆ ಬೆಳೆದಿಯಲ್ಲ. ಕಂಡವರ ಕೈ ತೊತ್ತನ್ನ ತಿಂದು ಬೆಳೆದವ ನಾನು ಬಂದದ್ದು ಬಹಳ ದೂರದಿಂದ, ಎತ್ತರ ಪ್ರದೇಶದಿಂದ ಬಂದೆನಮ್ಮ. ಎಲ್ಲಿಂದ ಇತ್ತ ಬಂದೆ? ನಾನು ತೆಂಕಣದಿಂದ ಬಡಗಿಗೆ ಬಂದೆ ತಾಯಿ. ತೆಂಕಣದಿಂದ ಬಂದವನೇ? ಹೌದಮ್ಮ. ನಿನ್ನ ಹೆಸರೇನಪ್ಪ? ಹೆಸರು ನನಗೆ ಯಾರು ಇಟ್ಟವರಿಲ್ಲಮ್ಮ. ಹಾಗಾದ್ರೆ ಹೆಸರೇ ಇಲ್ಲವೇ? ಹೆಸರೇ ಇಲ್ಲ ಅಂತಲ್ಲ, ನನ್ನನ್ನ ಕಂಡಾಗ ಹಿರಿಯವರೆಲ್ಲ ಕೆಂಪ ಅಂತ ಕರೆದ್ರು. ಕೆಲವರು ಕಿರಿಯವರು ಅಣ್ಣ ಅಂತ ಕರೆದ್ರು. ಹಾಗೆ ಕರೆಯುವುದಕ್ಕಾಗಿ ಹೆಸರನ್ನ ನಾನೇ ಇರಿಸಿಕೊಂಡವ. ಏನಂತ ಇರಿಸಿಕೊಂಡೆ? ಆ ಕೆಂಪ, ಈ ಅಣ್ಣ ಒಟ್ಟಿಗೆ ಜೊತೆ ಸೇರಿಸಿ ಕೆಂಪಣ್ಣ ಅಂತ ನಾನೇ ಇರಿಸಿಕೊಂಡದ್ದಮ್ಮ. ಯಾರು ನಿನಗೆ ನಾಮಕರಣವನ್ನು ಮಾಡಿದವರಿಲ್ಲ? ಇಲ್ಲಮ್ಮ. ನಿನಗೇನೇನು ಹೆಸರನ್ನು ಇಟ್ಟುಕೊಂಡವ? ಹೌದು, ಕೆಂಪಣ್ಣ. ಕೆಂಪಣ್ಣ ಅಂತ ಹೆಸರು ಇಟ್ಕೊಂಡವ ಆಗ್ಲಪ್ಪ. ಅಮ್ಮ, ಕರೆಯುವುದಕ್ಕೂ ಸುಲಭ, ಹೌದು, ಕೇಳುವುದಕ್ಕೂ ಸಂತೋಷ. ಏನು ಗೊತ್ತಿಲ್ಲ ಅಮ್ಮ. ಹೀಗೆ ಅನಾಥ ಸ್ಥಿತಿಯಲ್ಲಿ ಯಾರಾದ್ರೂ ಒಂದು ಕೆಲಸ ಕೊಡಿಯಪ್ಪ ಅಂತ ಕೇಳುತ್ತಾ ಬಂದೆ. ನನ್ನ ಗ್ರಹಚಾರ ಸರಿ ಇಲ್ಲ ತಾಯಿ. ನನ್ನನ್ನ ಕಂಡವರು ಯಾರು ನನಗೆ ಕೆಲಸ ಕೊಟ್ಟವರಿಲ್ಲ. ಮುಂದೆ ಹೋಗು ಅಂತ ಹೀಗೆ ದೂಡಿ ನನ್ನನ್ನ ಇಲ್ಲಿಯವರೆಗೆ ಕಳುಹಿ ಕೊಟ್ಟವರು. ಅಮ್ಮ, ಇನ್ನು ಹೋಗುವ ಸ್ಥಿತಿ ನನ್ನದಲ್ಲ ತಾಯಿ. ನಾನು ನಿಮ್ಮ ಮನೆಯ ಊಳಿಗೆ ಆಳಾಗಿ ನೀವು ಹೇಳಿದ ಕೆಲಸವನ್ನ ಮಾಡಿಕೊಂಡು ಇರ್ತೇನೆ ತಾಯಿ. ಏನಾದ್ರೂ ಒಂದು ಕೆಲಸ ಕೊಡ್ತೀರ ತಾಯಿ? ನಿಮ್ಮ ಮನೆಯಲ್ಲಿ ಮುಂದೆ ಇರ್ತೇನಮ್ಮ. ಅಷ್ಟೇ ಬೇಕು. ಎಂತ ವಾತ್ಸಲ್ಯ ತಾಯಿ. ತಾಯ್ತನದ ಮಮತೆಯನ್ನ ಉಣ್ಣದೇ ಇದ್ದಂತಹ ನನಗೆ ಮಗನೇ ಅಂತ ಕರೆದಾಗ ಹೃದಯ ತುಂಬಿ ಬಂತು ತಾಯಿ. ಸಹಜವು. ನಿನ್ನನ್ನ ಕಂಡ ಕ್ಷಣದಲ್ಲಿ ನನಗೆ ಎನ್ನುವುದು ನನಗೂ ಅರಿವಿಲ್ಲದ ಹಾಗೆ ಮಗನೇ ಎನ್ನುವ ಹಾಗೆ ಸಂಬೋಧಿಸಿ ನನಗೂ ಸಂತೋಷ ತಾಯಿ. ತಾಯ್ತನದ ಜಾಗೃತಿ ಎನ್ನುವುದು ಮನದಲ್ಲೂ ಮೂಡಿ. ಒಳ್ಳೆದಮ್ಮ. ಕೆಂಪ, ಅಮ್ಮ, ಅನಾಥ ನೀನು. ಹೌದಮ್ಮ. ನಿರ್ಗತಿಕ ನಾನೆಂಬ ನಿರ್ಲಿಪ್ತ ಭಾವನೆಯನ್ನು ತಿಳಿದು ಊರೂರನ್ನು ತಿರುಗುತ್ತಲಿದ್ದವ ನೀನು ಕೆಲಸಕ್ಕಾಗಿ. ಹೌದು ತಾಯಿ. ಈ ಗುಣ ಈ ಪ್ರಪಂಚದಲ್ಲಿ ಎಷ್ಟು ಮಂದಿಗೆ ಇದ್ದಿತ್ತು ಹೇಳು? ಮಾಡೋದಕ್ಕೆ ಕೆಲಸ ಇತ್ತಂತೆ, ಆದ್ರೂ ಆ ಕೆಲಸವನ್ನು ಮಾಡುವ ಮನ ಇರದ ಜನಾಂಗವೇ ಹೆಚ್ಚು. ಆದ್ರೆ ಕೆಲಸ ಮಾಡಿ ಬದುಕಬೇಕು, ದುಡಿದು ತಿನ್ನಬೇಕು ಎನ್ನುವಂತ ಹಂಬಲ ನಿನ್ನ ಮನದಲ್ಲಿ ಅಗಾಧವಾಗಿ ಇದ್ದದ್ದೇ ಆದ್ರೂ ಕೆಲಸ ಕೊಡುವವರು ನಿನಗಿಲ್ಲ. ಹೌದಮ್ಮ. ಆಶ್ರಯವನ್ನು ನೀನು ನನ್ನಲ್ಲೇ ಯಾಚಿಸುತ್ತಿದ್ದಿ.
ಕೆಂಪ ಅಮ್ಮ ದೇವಿ ಅಂತ ಬಂದವರಿಗೆ ನಾಟ್ಯ ಎನ್ನುವ ಸ್ವಭಾವ ಈ ಕೂಸಮ್ಮತೋಳ ಆಡ್ತಿದ್ದಲ್ವಿ ನಿನಗೆ ನೆಲೆ ಬೇಕು ತಾನೆ? ಹೌದಮ್ಮ. ಇರು ನೀ ನಮ್ಮ ಅರಮನೆಯಲ್ಲಿ, ನನ್ನ ಮನೆಯಲ್ಲಿ ಸಂತೋಷದಿಂದ. ನಿನಗೆ ಎಷ್ಟು ದಿನ ಇಲ್ಲಿ ಇರ್ಬೇಕಂತ ಮನಸ್ಸಾಗ್ತದೋ ಅಲ್ಲ ಇರ್ತದು, ಅಲ್ಲಿಯ ತನಕ ನಮ್ಮ ಅರಮನೆಯಲ್ಲಿ ನೀನು ಬರೇ ಇರುವುದಲ್ಲ ತಾಯಿ, ಮತ್ತೆ ನಿಮ್ಮ ಮನೆಯ ಮಗನಾಗಿ, ನಿಮ್ಮ ಮನೆಯ ಕೆಲಸದ ಆಳಾಗಿ ಎಷ್ಟು ಸಮಯ ಇರಬೇಕು ಅನಿಸ್ತದೋ ಅಲ್ಲಿಯವರೆಗೆ ಇರ್ತೇನೆ ತಾಯಿ. ಕೆಲಸ ಮಾಡ್ತೀವಿ ಅಂತ ಹೇಳಿ ನೀನು ಏನು ಕೆಲಸ ಮಾಡ್ತೀಯ? ನೀವು ಹೇಳಿದ ಕೆಲಸ ಮಾಡ್ತೇನೆ ತಾಯಿ. ನಾನು ಹೇಳಿದ ಕೆಲಸಗಳನ್ನೆಲ್ಲವನ್ನು ಮಾಡ್ತೀಯ? ಅಯ್ಯೋ, ನಿಮ್ಮ ಮನೆಯ ಊಳಿಗದ ಆಳು ಅಂದ ಮೇಲೆ ನೀವು ಕಾಲಲ್ಲಿ ತೋರಿಸಿದ್ದನ್ನ ನಾನು ಮಾಡ್ಲೇಬೇಕಲ್ಲಮ್ಮ. ಕೆಂಪ ಅಮ್ಮ, ಕಟ್ಟಿಗೆ ತರಬೇಕು. ಆ ಕಟ್ಟಿಗೆ ಕಾಡಲ್ಲಿ ಇರ್ತದೆ. ಕಾಡಿಗೆ ಹೋಗಿ ಕಟ್ಟಿಗೆ ಹೊರೆಯನ್ನ ತರ್ತೀಯ? ಕಾಡು ಅಂತ ಹೇಳಿದ್ರೆ ತುಂಬಾ ಭಯ ಅಮ್ಮ ನನಗೆ. ಕಾಡು ಅಂತ ಹೇಳಿದ್ರೆ ತುಂಬಾ ಭಯ. ಅಲ್ಲಿ ಕ್ರೂರ ಮೃಗಗಳಿರ್ತದೆ. ಹೌದು. ಕಲ್ಲು ಮುಳ್ಳುಗಳಿರ್ತದೆ. ಹೌದು. ಆಗುದಿಲ್ವಾ? ಅದೊಂದು ಕಷ್ಟ ಆಗ್ಬಹುದೋ ಏನು. ಆ ಕೆಲಸ ಬಿಟ್ಟು ಬೇರೆ ಯಾವ ಕೆಲಸವಾದ್ರೂ ಮಾಡ್ತೀಯಾ? ಆ ಕೆಲಸ ಬಿಟ್ಟು ಬೇರೆ ಯಾವ್ದಾದ್ರು ಮಾಡ್ತೇನೆ. ಹಾಗಾದ್ರೆ ನಮ್ಮ ಅರಮನೆಯ ಹೊರವಲಯದಲ್ಲಿ ಹೂವಿನ ತೋಟ ಉಂಟು. ಆ ಹೂವಿನ ತೋಟದ ಪಕ್ಕದಲ್ಲಿಯೇ ಬಾವಿ ಉಂಟು. ಕಂಡುಕೊಳ್ಳುವುದು ಹೇಗೆಂಬುದಾಗಿ ನಮ್ಮನ್ನು ತಪ್ಪಿಸಿಕೊಂಡಾಗ ತೋರುತ್ತದೆ. ಇಲ್ಲಿ ಇರುವ ಜನರಿಗೆ ಶಿಕ್ಷೆಯನ್ನು ನೀಡಿ ಹೇಗಾದರೂ ಮಾಡಿ ನೆಲೆಯನ್ನು ಪಡೆದುಕೊಳ್ಳಬೇಕು. ಆ ಬಗ್ಗೆ ಸಿಗಬೇಕಂತಾದ್ರೆ ಅವ್ರಿಗೆ ಏನಾದ್ರೂ ಕಷ್ಟವನ್ನು ಕೊಡಬೇಕು. ತಡ ಮಾಡುವುದಲ್ಲ, ಒಳ್ಳೆಯವರಿಗಾಗಿ ಹೋಗ್ಬೇಕು. ಅವರನ್ನು ನಮಗಾಗಿ ಪೂಜೆ ಪುರಸ್ಕಾರಗಳಿಲ್ಲ, ಸ್ಥಾನಮಾನ ಇಲ್ಲ. ಈಗ ಇಲ್ಲ ಇದ್ದೇ ಅಂತಾದ್ರೆ ಹೀಗೆ ಇರಬೇಕಾದ ಪರಿಸ್ಥಿತಿ. ತಡ ಮಾಡುವುದಲ್ಲ, ಹೋಗೋಣ ದೂರ ಬಿಡಿಗೆ. ಅಯ್ಯೋ, ನಮ್ಮೆಲ್ಲರ ನಡೆ ಅದರಿಂದಲೂ ದುಷ್ಟಗಣಗಳೆಲ್ಲರೂ ಬಂದು ಇಲ್ಲಿಯ ಜನರಿಗೆ ಕಷ್ಟವನ್ನು ಕೊಡುವುದಕ್ಕೆ ಮುಂದಾಗುತ್ತಿದ್ದಾವಂತೆ. ಆದ್ರೆ ಬಂದ ಕಷ್ಟವನ್ನು ಬಗೆಹರಿಸುವುದಕ್ಕೆ ಈ ಸಂದರ್ಭದಲ್ಲಿ ಯಾರಿದ್ದಾರೆ? ಪರಮೇಶ್ವರ, ಸೂರಾಲ ಮಹಾಲಿಂಗೇಶ್ವರ. ಈಗ ನೀನಲ್ಲದ ಇನ್ನೊಬ್ಬರು ನನಗೆ ಗತಿ ಇಲ್ಲ.
ಕಾಪಾಡು ತಂದೆ. ಬಂದ ದುಷ್ಟಗಣಗಳೆಲ್ಲ ಬಡಿದಾಡಿಸಿ ಸೋರಾಲು ಸೀಮೆಯ ನಿನ್ನ ಭಕ್ತರನ್ನು ರಕ್ಷಿಸು ದೇವಾ, ರಕ್ಷಿಸು. ನನ್ನ ಭಕ್ತರಾದಂತಹ ಕೂಸಮ್ಮ ತೋಳಾತಿಗೆ ಕೆಟ್ಟಗಳಿಂದ ಕಷ್ಟ ಬಂದಿದೆ ಅಂತಾದ್ರೆ ತಾಯಿ ಮಹಾಲಿಂಗೇಶ್ವರ ದೇವನನ್ನು ಧ್ಯಾನಿಸಿದ್ದಾರೆ. ಸುಮ್ಮನೆ ಬಿಡುವವನೇ ಹೈಗುಳಿ, ನಾನು ಒಬ್ಬನೇ ಹೋಗಲ್ಲ. ಯಾರಲ್ಲಿ ಬಪ್ಪರ್ಯ ನನ್ನಿಂದ ಏನಾಗಬೇಕು? ಕರೆದಕ್ಕೆ ಕಾರಣ ಕಾರಣ ಉಂಟು. ನನ್ನ ಭಕ್ತರಾದಂತಹ ಕೂಸಮ್ಮ ತೋಳಾರ್ತಿ ದುಷ್ಟ ಗಣಗಳಿಂದ ಕೆಟ್ಟ ಕಷ್ಟ ಬಂದಿದೆ. ಹಾಗಾಗಿ ಒಂದು ಸುಮ್ಮನೆ ಬಿಡಬಾರದು, ಅವರಿಗೆ ತಕ್ಕದಾದ ಪಾಠವನ್ನು ಕಲಿಸಬೇಕು. ನಿನ್ನ ಅಭಿಪ್ರಾಯ? ಬಿಡ 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 ನಾನು ಬಂದ ಮೇಲೆ ಮುಗಿತು ಅಂತ. ನೀನು ಬಂದ ಮೇಲೆ ಚಿಂತೆ ಅಂತ ಇದ್ದಿಲ್ಲ. ಗೊತ್ತಾಯ್ತು. ಯಾಕೆ ಕೆಟ್ಟ ಗಣಗಳು ಇಲ್ಲಿವರೆಗೆ ಬಂದಂತ ಯೋಚನೆ ಮಾಡುವಂತ ಅಗತ್ಯ ಇಲ್ಲ. ಕ್ಷಣ ಮಾತ್ರದಲ್ಲಿ ಮಾಡಿ ನಾ ಪೂರೈಸ್ತೇನೆ. ಚಿಂತೆ ಯಾಕೆ? ಆದಷ್ಟು ಬೇಗ ಅಲ್ಲಿ ಬಂದು ನಮ್ಮನ್ನು ನಂಬಿಕೊಂಡಂತಹ ಭಕ್ತರಿಗೆ ಕಷ್ಟವನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದೀರಾ? ಬಂದವರು ನೀವ್ಯಾರು? ನಿಮ್ಮ ಧೈರ್ಯವೇ. ನೀವು 3 ಮಂದಿ ಇಲ್ಲಿವರೆಗೆ ಬಂದಿದ್ದ ಅಪ್ಪ, ನಿಮ್ಮ ಧೈರ್ಯವೇ. ಧೈರ್ಯಕ್ಕೆ ಮೆಚ್ಚಿಕೊಳ್ಬೇಕಾಗ್ತದೆ. ನಾವಿಲ್ಲಿ ಸಾಮಾನ್ಯವಾಗಿ ಭಾವಿಸ್ಕೊಳ್ಬೇಡ. ಅಂತದ್ರಲ್ಲಿ ಬಂದೆ ಇಲ್ಲಿ ತೊಂದರೆ ಕೊಡ್ತಾ ಇದ್ದೀವಿ ಅಂತ ನಿಮ್ಮೊಳಗೆ ಗಲಾಟೆಯ ಗಲಾಟೆ ಮಾಡಬಾರ್ದೆಂದು ಕಾರಣಕ್ಕಾಗಿ ಬಂದು ತಡಿತಾ ಇದ್ದೇನೆ. ನಾನ್ ಕೇಳ್ತಾ ಇರೋದು ಮತ್ತೆ ಹೇಳಲ್ಲ. ಒಂದವ ನೀನ್ ಯಾರು ಎಲ್ಲ ವಿಚಾರವನ್ನು ಹೇಳಿ ಸೂರಾಲಿನಲ್ಲಿ ನಮ್ಮದೇ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ನಮ್ಮ ಮತ್ತೆ ಇದ್ದೀರಿ. ನೀನ್ ಯಾರು? ಸೂರಾಲಿಗೆ ಬಂದವರು ನಾವು. ನಿನ್ನ ಹೆಸರೇನು? ನಮಗೆ ಹೆಸರು ಬೇಡ. ಹೆಸರು ಇದ್ದಿದ್ದೆ ಏನು ಬೇಕಾದ್ರೂ ಮಾಡ್ತಾರೆ. ನೀನ್ ಬಂದದ್ದೇ ಅದಕ್ಕೆ ನಮಗಾಗಿ ಹೇಳ್ಬಿಟ್ಟು ಕೇಳ. ನೀನ್ ಯಾರು? ಯಾಕೆ ಬಂದ ಹೇಳ. ಹೇಳುದನ್ನು ನಾವು ಕೆಲಸ ಮಾಡಿದ್ಮೇಲೆ ನಮ್ಮ ಹೆಸರಾಗತ್ತೆ ಇಲ್ವಾ? ನಾವು ಮಾಡಿದ ಕೆಲಸದ ಮೇಲೆ ನಮಗೆ ಹೆಸರು ಬಂದೇ ಬರ್ತದೆ. ಅದಕ್ಕಾಗಿ ಇಲ್ಲಿ ಬಂದು ಗಲಾಟೆ ಮಾಡ್ತಾ ಇರುವುದು. ನಮ್ಮನ್ನು ನೆಲೆಬೇಕು, ಅದಕ್ಕಾಗಿ ಗಲಾಟೆ ಮಾಡ್ತಾ ಇರುವುದು. ನಿಮ್ಗೆ ನೆಲ ಬೇಕಂತ ಇನ್ನೊಬ್ಬರಿಗೆ ಕಷ್ಟ ಕೊಡ್ಬೇಕು. ಕಷ್ಟ ಕೊಟ್ಟಿದ ಮೇಲೆ ಅವ್ರಿಗೆ ಬುದ್ಧಿ ಬರ್ತದೆ. ಹೌದಾ? ನಿಮ್ಗೆ ಬುದ್ಧಿ ಇಲ್ವಾ? ನಮಗೂ ಬುದ್ಧಿ ಇಲ್ಲ ಅಂತ, ನಮಗೂ ಬುದ್ಧಿ ಇಲ್ಲ ಅಂತ ಹೇಳಿ ಒಳ್ಳೆ ರೀತಿ ಇನ್ನೊರಿಗೆ ಕಷ್ಟ ಪಡಬಾರ್ದು ಅಂತ ಹೇಳಿಲ್ವಾ? ಯಾರು ಹೇಳಿ? ಒಳ್ಳೆ ರೀತಿಯಲ್ಲಿ ನೀವಿದ್ದೀರಾ? ನಾನು ಕಷ್ಟಪಟ್ಟು ನಮ್ಗಲ್ಲ, ಉತ್ತಮ ತೊಳದಿ
ಕಾರಣ ಉಂಟು. ನಮಗಾಗಿ ಪೂಜೆ ಬೇಕು, ಹನುಮಾನ ಎನ್ನುವುದು ಇಲ್ಲಿ ಕೊಡಬೇಕು. ಹೌದಾ? ನೀನು ಕೊಟ್ಟಿಯಾ? ಯಾರಿಗೆ? ಪೂಜೆ ಕೊಡ್ಬೇಕು. ನನಗೆ ನಾನು ಇದ್ದಕ್ಕೆ ನಿಮ್ಮನ್ನು ತರಲಿಕ್ಕೆ ಬಂದಿದ್ದೀನಿ. ನಾವು ನಿನಗೆ ಉತ್ಸಾಹ ಬೇಕೆನ್ನುವುದಾಗಿ ಬಂದಿದ್ದೀನಿ. ಹೌದಾ? ನೀವು ಸ್ಥಾನ ಕೊಡ್ಬೇಕಾ? ಯಾಕೆ ಯಾರಿಗಂತ ಪ್ರಶ್ನೆ ಮಾಡುವ ನಿನಗೆ ಹೇಳ್ತೇವೆ. ಯಾಕಾಗಿ ಮಾಡಿದ್ದೇನೆ ಗೊತ್ತಾ? ಈ ಕ್ಷೇತ್ರಕ್ಕೆ ಬಂದವರು ಸಾಮಾನ್ಯ ದೈವಗಳು ನೀವಲ್ಲ, ಎಲ್ಲವನ್ನು ಅರಿತು ನಾವು ತಿಳಿದುಕೊಂಡಿದ್ದೇವೆ. ಯಾಕೆ ಯಾಕೆ ಅಲ್ಲ, ಅವ್ರ ಗಣಗಳೇ ಬರು ಹೇಳ್ಬೇಕಾದ ಗಂಟೆ ಆದ್ರೂ ಕೇಳ್ತೇನೆ. ನಿಮ್ಮಿಂದ ತೊಂದರೆ ಆಗಿದೆ ಅನ್ನೋ ಕಾರಣಕ್ಕಾಗಿ ಬಂದು ತಡೆದಿದ್ದೇವೆ. ಇನ್ನಾದ್ರೂ ಗಲಾಟೆ ಕಡಿಮೆ ಮಾಡ್ತೀರಾ, ಉದ್ದಟತನ ಹೆಚ್ಚಾಗಿ ಹೋಗ್ತದೆ ಅಂತ ಕೇಳ್ತಾ ಇದ್ದೇನೆ. ಪೂಜೆ ಸಲ್ಲಿಸಿದ್ದೆ ಹೋದಂತಾದ್ರೆ ಗಲಾಟೆ ಕಡಿಮೆ ಮಾಡ್ತೇವೆ. ಇವ್ರಿಗೆ ವ್ಯವಸ್ಥೆ ಮಾಡ್ಬೇಕಂತೆ. ಒಟ್ಟಾರೆ ಮಾತಲ್ಲ, ನಾವು ಮಾತಾಡ್ಲಿಕ್ಕೆ ಬಂದವರಲ್ಲ, ನಮ್ಮ ತಾಳನ್ನು ಗಟ್ಟಿಪಡಿಸಿಕೊಡ್ಲಿಕ್ಕೆ ಬಂದವರು. ನೀವು ಕೊಡುವುದಿಲ್ಲ ಅಂತಾದ್ರೆ ನಿಮ್ಮನ್ನ ಸಮರಕ್ಕೆ ಸಮರ. ಸೀಮೆಗೆ ಆಗಮಿಸಿದ ದುಷ್ಟ ಶಕ್ತಿಗಳನ್ನ ಬಡಿದಾಡಿಸಲು ನಾನು ಸದಾಕಾಲ ನಂಬಿಕೊಂಡು ಬಂದಿರುವಂತ ನಮ್ಮ ದೈವಗಳೆಲ್ಲವರು ಹೋರಾಟಕ್ಕಂತ ಹೋದ್ರಿ, ಹೋದ ದೈವಗಳು ಜಯವನ್ನ ಕಾಣೋದಕ್ಕೆ ಅಸಾಧ್ಯವಾಗಿ ಎಲ್ಲವರು ಹಿಂದಿರುಗುತ್ತಲಿದ್ದಾರೆ. ಅದಾದ್ರೆ ಸೂರಾಲ ಸೀಮೆಗೆ ಬಂದಿರುವಂತ ಕಷ್ಟವನ್ನ ಬಗೆಹರಿಸುವುದಕ್ಕೆ ಇನ್ನು ಯಾರಿದ್ದಾರೆ? ಏನು ಮಾಡಲಿ ಹರನೇ ಶಂಕರನೇ? ಯಾವಾಗಲೂ ಈ ಕೆಂಪಣ್ಣ ನಿಮ್ಮ ಸಂತೋಷದ ಆನಂದವನ್ನ ಕಂಡವ, ಈ ನಿಮ್ಮ ಸತ್ಯ ಮುಖವನ್ನ ಎಂದೂ ಕಂಡವನಲ್ಲ ಅಮ್ಮ. ಯಾಕೆ ಈ ರೀತಿಯಾದಂತಹ ಕಣ್ಣೀರು, ಬೇಸರದ ಆನನ? ಯಾಕಮ್ಮ, ಏನಾಯ್ತು ತಾಯಿ ನಿಮಗೆ? ಮಗನೇ ಎಂಬ ನಿಮ್ಮ ಸಂತೋಷದ ಮಾಧುರ್ಯವನ್ನ ಕೇಳಿದವ, ಯಾಕಮ್ಮ ನಿಮ್ಮ ಮುಖ ಹಾಗಾಗಿದೆ? ಅಮ್ಮ ಯಾಕೆ ಏನಾಯ್ತು ಏನೋ ಹಾಗೆ ಕೇಳ್ತೇನೆ. ಹೌದಮ್ಮ, ಬೇಡ ನಿನಗದು. ಯಾಕೆ
ನನ್ನ ವ್ಯತೆಯ ಕಥೆ ನಿನಗೆ ಬೇಡ, ಅದೆಲ್ಲವೂ ನನಗೆ ಇರಲಿ ಮಗರೇ. ಹಸುವೆ ನಿನಗಾಗಿರಬೇಕು, ಹೋಗು ಆ ಕಡೆ ಊಟ ಮಾಡಿ ಹೋಗು. ಇಲ್ಲಮ್ಮ, ನಿಮ್ಮ ಹೊಟ್ಟೆ ತುಂಬಿದ್ರೆ ಮಾತ್ರ ನನಗೆ ಹಶ್ವಾಗುವುದು ತಾಯಿ. ಈ ಸಂದರ್ಭದಲ್ಲಿ ನನ್ನ ಹಶ್ವೆ ಮುಖ್ಯ ಅಲ್ಲ, ನಿಮ್ಮ ಚಿಂತೆ ದೂರ ಮಾಡುವುದು ನನ್ನ ಮುಖ್ಯ ತಾಯಿ. ಹಾಗಾಗಿ ಅದೇನು ನಿಮ್ಮ ಚಿಂತೆ, ಆ ಚಿಂತೆಯನ್ನು ನನ್ನಲ್ಲಿ ಹೇಳಿ ಅದನ್ನ ದೂರ ಮಾಡುವುದು ನನ್ನ ಕರ್ತವ್ಯ. ಏನಾಗಿದೆ ನಿಮಗೆ ಹೇಳಿ ತಾಯಿ, ಹೇಳಿ. ಹೇಳಬೇಕಿಲ್ಲ ಮಗನೇ. ಹೌದಮ್ಮ. ಕೆಂಪ, ಅಮ್ಮ, ದುಷ್ಟ ಶಕ್ತಿಗಳ ಆಗಮನ ನಮ್ಮ ಸೂರಾಲ ಸೀಮೆಗೆ ಆದಾಗ ಆ ಕೆಟ್ಟ ಗ್ರಹಗಳೆಲ್ಲ ಬಡಿದಾಡಿಸಲು ಹೊಸಗ ನಮ್ಮ ದೈವಗಳಲ್ಲಿಗಾಗಿ ಹೋದ್ರಂತೆ. ಹೋದ ದೈವಗಳಿಗೆ ಆ ದುಷ್ಟ ಶಕ್ತಿಗಳ ಮುಂಭಾಗದಲ್ಲಿ ಜಯನ ಕಾಣೋದಕ್ಕೆ ಆಗದೆ ಸ್ವಾತ ಎಂದಿರುತ್ತಿದ್ದಾರೆ ಎನ್ನುವ ವಿಚಾರ ಬಂದ ಕಿವಿಗೆ ಅಪ್ಪಳಿಸುತ್ತಿದೆ. ಮತ್ತೆ ನಮ್ಮನ್ನು ರಕ್ಷಿಸುವುದಕ್ಕೆ ಯಾರಿದ್ದಾರೆ ಅಂತ ಚಿಂತೆ ಮಗನೇ ನನಗೆ. ನಂಬಿದವರು ಶಿವನ ಅನುಗ್ರಹ ಈ ಸೂರಾಲು ಸೀಮೆಯ ಮೇಲೆ ಯಾವಾಗಲೂ ಇದ್ದೇ ಇರುತ್ತದೆ. ಹಾಗಾಗಿ ನಿಮ್ಮ ಮನೆಯ ಊಳಿಗಳ ಆಳು ನಾನು. ಈ ಸೂರಾಲು ಸೇವೆಗೆ ಕಷ್ಟ ಬಂತು ಅಂತಾದ್ರೆ ಅದನ್ನ ಪರಿಹಾರ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಹಾಗಾಗಿ ಹೆದರಬೇಡಿ ತಾಯಿ, ನಾನಿದ್ದೇನೆ, ನನಗನುಮತಿ ಕೊಡಿ, ನಾನು ಹೋಗ್ತೇನಮ್ಮ. ಎಂಭ ನುಡಿಯ ಕೇಳಿ ರಾಣಿ ನೊಂದರುಹಿಗಳ ಮಗನೇ ಮಗನೇ. ಅಮ್ಮ, ಕರ್ತವ್ಯನಿಷ್ಠೆ ನಿನ್ನನ್ನ ಜಾಗೃತಗೊಳಿಸಬೇಕು. ಹೌದಮ್ಮ. ಒಪ್ಪಂದದ ಋಣವನ್ನ ತೀರಿಸಬೇಕು, ನಾಡಿಗೆ ಬಂದ ಕಷ್ಟವನ್ನು ಹೋಗಲಾಡಿಸಬೇಕೇನು ಅಂತ ಕೆಚ್ಚದೆ ನುಡಿಗಳನ್ನು ನೀನು ಆಡಿದಾಗ ನಿಮ್ಮ ಕಷ್ಟವೇ ನನ್ನ ಕಷ್ಟ, ನಿಮ್ಮ ಕೈ ತುತ್ತನ್ನ ತಿಂದವಮ್ಮ ನಾನು. ಸಂತೋಷ ಮಗನೇ. ಆದ್ರೆ ಆಶ್ಚರ್ಯ ಯಾಕೆ? ನಿನ್ನಿಂದ ಈ ಕಾರ್ಯ ಸಾಧ್ಯವೇ? ನಿಮ್ಮ ಆಶೀರ್ವಾದ ಇದ್ರೆ ಎಂತಹ ಕಾರ್ಯವನ್ನು ನಾನು ಮಾಡ್ತೇನಮ್ಮ. ಇಲ್ಲ, ಖಂಡಿತ ಸಾಧ್ಯ. ಯಾಕೆ? ದೈವೀ ಶಕ್ತಿ ಸಂಪನ್ನರಾಗಿರುವಂತ ನಂಬಿಕೊಂಡು ಬಂದಿರುವಂತ ದೈವಗಳೇ ಕೈಸಾತು ಹಿಂದಿರುಗಿರುವಾಗ ಸಾಮಾನ್ಯ ಮಾನವ. ಹೌದಮ್ಮ. ಅದ್ರಲ್ಲಿಯೂ ನನ್ನ ಅರಮನೆ ಆಳಿನ ಪಾದಲಿದ್ದ ನೀನು ಬಂದ ದೈವಗಳಲ್ಲಿ ಹೋರಾಟವನ್ನು ಮಾಡಿ ನಾನ್ ದೈವವನ್ನು ಕಾಣ್ತೇನೆ ಎನ್ನುವಾಗಿ ಆಡ್ತೀಯಲ್ಲ ಮಗನೇ. ಖಂಡಿತ ಬೇಡ, ಈ ಕಾರ್ಯ ನಿನಗೆ ಸಾಧ್ಯ ಇಲ್ಲ. ಯಾಕೆ ಗೊತ್ತೇ? ಹೋರಾಟ ಅಂತ ಹೇಳಿದ್ರೆ ಕಾಡಿಗೆ ಹೋಗಿ ಕಟ್ಟಿಗೆ ಹೊರೆಯನ್ನು ಅಲ್ಲ ಹುಲ್ಲುಗಾವಲಿಗೆ ಹೋಗಿ ಹುಲ್ಲಿನ ಹೊರೆಯನ್ನು ತಂದಷ್ಟು ಸುಲಭ ಅಂತ ಮಾಡಿಸಿಲ್ಲ ಮಗನೇ. ಹೋರಾಟ ಮಾಡಬೇಕು ಅಂತ ಆದ್ರೆ ಸೋಲಿನಲ್ಲಿ ಫಲ ಇರಬೇಕು. ಅದು ನಿನ್ನಿಂದ ಸಾಧ್ಯವೇ? ಹಾಗಾಗಿ ಬಂದ ಕಷ್ಟಗಳೆಲ್ಲವೂ ನಮಗಿರಲಿ, ನೀನು ಮಾತ್ರ ಅಲ್ಲಿಗೆ ಹೋಗುದು ಬೇಡ, ಒಳಗೋಗು ಮಗನೇ. ಅಮ್ಮ, ಆದರೆ ನಿಮ್ಮ ಕೈ ತುತ್ತನ್ನ ತಿಂದು ಬೆಳೆದವ ನಾನು. ನಿನ್ನ ಆಶೀರ್ವಾದ ಉಂಟು ಅಂತಾದ್ರೆ, ಅಲ್ಲ ಶಿವನ ಅನುಗ್ರಹ ಉಂಟು ಅಂತಾದ್ರೆ, ಆ ಬಂದಿರುವಂತಹ ದೈವಗಳು ಎಂತಹ ಬಲಿಷ್ಠವೇ ಆಗಿರಲಿ ದೈವಗಳನ್ನ ಬಡಿದಾಡಿಸ್ತಾರೆ. ಕೊಡಿಯಮ್ಮ ಅನುಮತಿಯನ್ನ ಕೊಡಿ. ಸನುಮದಲ್ಲಿ ಹರ್ವಸುತ್ತ ಕಣುಗಲ ಸನುಮದಲ್ಲಿ ಹರಸುತ್ತ ಕಣುಗಲು ರಣಗರಗಿರೋ ಚರಣದೊಳಗಾಯ ನೀನು ಎಷ್ಟೇ ಹೇಳಿದ್ದೆ ನಿನಗೆ ಉಣಬಡಿಸಿ ನಿನ್ನೆಲ್ಲ ಮಗನೋಪಾದಿಯಲ್ಲಿ ಕಂಡುಗಳು ನಾನು. ಹೌದಮ್ಮ. ಆದ್ರೆ ಸಾಕಿ ಸಲವಿದ ಮಗನನ್ನೇ ನನ್ನ ಕಷ್ಟಕ್ಕೆ ನೋಕುವಂತ ಮನಸ್ಸು ಈ ನಿನ್ನ ತಾಯಿ ಅಲ್ಲ ಮಗನೇ. ಇಲ್ಲಮ್ಮ, ನೀನು ಹೋಗೋದು ಬೇಡ. ನೀನು ಎಷ್ಟೇ ಕೇಳಿದ್ರೆ ನನಗೆ ನಿನ್ನನ್ನು ಕಳಿಸುವ ಮನಸ್ಸು ಇಲ್ಲ ಮಗನೇ. ನಾನು ಹೋಗಲೇಬೇಕು. ಹೋಗೋದು ಬೇಡ. ಆಶೀರ್ವಾದದಿಂದ ನಾನು ಜಯಿಸ್ತೇನೆ ಎನ್ನುವಂತಹ
ಘನವಾದ ವಿಶ್ವಾಸ ಅಲ್ಲ ನನ್ನ ಹೃದಯ ಹೇಳ್ತಾ ಉಂಟಮ್ಮ. ಬೇಡ ಇಲ್ಲ, ನಾನು ಹೋಗಲೇಬೇಕು, ಬೇಡ ನಾನು ಹೋಗಲೇಬೇಕು, ಬೇಡ ನಾನು ಹೋಗಲೇಬೇಕಮ್ಮ, ನಾನು ಹೋಗಲೇಬೇಕು, ನಾನು ಹೋಗಲೇಬೇಕು. ಈ ಸೂರಾನು ಸೀಮೆಗೆ ಜಯವನ್ನು ತರಲೇಬೇಕಮ್ಮ, ತರಲೇಬೇಕು. ಎಷ್ಟು ಹೇಳ್ತೀಯ? ಕೇಳುವ ವ್ಯವಧಾನ ನಿಮಗೆ ಇಲ್ಲವೇ ಇಲ್ಲ. ಉಂಡ ಅನ್ನದ ಋಣವನ್ನ ತೀರಿಸಬೇಕು. ಸೋನಾಲು ಸೀಮೆಯ ಜನರನ್ನ ರಕ್ಷಣೆ ಮಾಡಬೇಕು. ಕೆಚ್ಚದೆ ಉಳ್ಳವ ನೀರಾಕಿತಿ ಅಂತ ಅಲ್ಲ ಕಡೆ ಒಮ್ಮೊಮ್ಮೆ ಹಾಗೆ ಕಾಲಿಗೆ ಚುಚ್ಚಿದ ಮುಳ್ಳನ್ನ ತೆಗೆಯೋದಕ್ಕೆ ಕಬ್ಬಣವನ್ನ ಯಾವತ್ತೂ ಉಪಯೋಗಿಸಬಾರದು. ಸೂಜಿಯಿಂದಲೇ ಸಾಧ್ಯವಾಗುವುದು. ಹಾಗೆ ಕೆಲವೊಂದು ಕೆಲಸಗಳೆಲ್ಲ ದೊಡ್ಡ ವ್ಯಕ್ತಿಗಳಿಂದಲೇ ಆಗದೇ ಇದ್ದಾಗ ಸಣ್ಣವರು ಅದನ್ನ ಮಾಡಿ ಪೂರೈಸೋದಕ್ಕೆ ಸಾಧ್ಯ ಉಂಟು. ನೀನು ಬಂದ ತೊಂದರೆಯನ್ನು ದೂರೀಕರಿಸ್ತಿ ಅಂತಾದ್ರೆ ನಿನ್ನ ಉತ್ಸಾಹಕ್ಕೆ ನಾನು ಕಣ್ಣೀರನ್ನ ಎರಚುವಳಲ್ಲ. ಹೋಗಿ ಮಗನೇ, ಹೋಗಿ ಬಾ. ಸೂರಾಲು ಮಹಾಲಿಂಗೇಶ್ವರನ ಸಂಪೂರ್ಣ ಅನುಗ್ರಹ ನಿನ್ನ ಮೇಲೆ ಇರಲಿ. ಒಂದು ಮಾತನ್ನ ಹೇಳ್ತೇನೆ, ಆ ದೈವಗಳನ್ನ ಬಡಿದೋಡಿಸ್ತೇನೆ. ಆಗಲಿಲ್ಲ ಅಂತಾದ್ರೆ ನೀವು ಕೊಟ್ಟ ಅನ್ನ ಉಂಟಲ್ಲ, ಅದು ನನಗೆ ವಿಷವಾಗ್ತದೆ, ನೆನಪಿಟ್ಕೊಳ್ಳಿ ಅಂತ ಮಾತುಗಳನ್ನು ಆಡಬೇಡ. ಶಿವಾನುಗ್ರಹ ನಿನಗಿರಲಿ. ವಿಜಯಿ ಹೋಗಿ ಬರ್ತೇನೆ ಅಮ್ಮ, ಆಶೀರ್ವಾದ ಇರಲಿ. ನಿರೀಕ್ಷೆಯಲ್ಲಿ ನಾನು ಇರ್ತೇನೆ ತಂದ. ಆಗಲಿ ಅಮ್ಮ. ಇದು ಒಂದು ಸರಿಯಾದ ಸಂದರ್ಭ. ಕೆಂಪಣ್ಣ ಯಾರು ಎಂದು ತೋರಿಸುವುದಕ್ಕೆ ಹೀಗೆ ಹೋಗುವುದಾ? ಅಲ್ಲ, ದೂರ ಮಾಡುವುದಕ್ಕಾಗಿ ಕೆಂಪಣ್ಣನಾದಂತಹ ನಾನು ಕಪ್ಪಣ್ಣ ಸ್ವಾಮಿಯಾಗಿದ್ದೇನೆ. ಹಾಗಿದ್ರೆ ದುಷ್ಟ ಕಣಗಳಿಂದ ಬಂದಂತಹ ಬವಣೆಯನ್ನು ದೂರ ಆಗಬೇಕು ಅಂತಾದ್ರೆ ಅವುಗಳ ಸದಿಯ ಹೋಗುವಾಗ ಅಪ್ಪನಕ್ಕೆ ಈಗ ಹೋಗುವುದಲ್ಲ. ಚತುರ್ಭುಜವನ್ನು ಧರಿಸಿದವನಿದ್ದೇನೆ. ಚತುರ್ಭುಜದಲ್ಲಿ ಆಯುಧ ಪಾಲಿಯಾಗಿ ದುಷ್ಟ ಕರಗಳ ಸೊಕ್ಕನ್ನು ಮುರಿಯಬೇಕು ಅಂತಾದ್ರೆ ತಡ ಅಲ್ಲ, ಸೇವಾ ಛಾಲದೊಂದಿಗೆ ಸ್ವಾಗತ ದಂಡಿನೊಂದಿಗೆ ಆ ಕಣಗಳತ್ತ ಸಾಗುತ್ತೇನೆ.
ಇದ್ದೀರಿರುವಂತಹ ಕಲ್ಪನೆ ನಿಮ್ಮ ಗುಟ್ಟ ಕೇಳ್ತೇನೆ. ಪರಮ ಪವಿತ್ರವೆನಿಸಿಕೊಂಡಂತಹ ಸೂರಾಲು ಕ್ಷೇತ್ರ ಸದಾ ಕಾಲ ಸತ್ಯ ಧರ್ಮಗಳ ತುಂಬಿ ತುಳುಕುವಂತಹ ನಾಡಿದು. ಇಂತಹ ನಾಡಿಗೆ ಬಂದು ನಿಮ್ಮ ತೌಷ್ಟ್ಯತನವನ್ನ ತೋರ್ಪಡಿಸಲಿಕ್ಕೆ ಮುಂದಾಗುತ್ತಾ ಇದ್ದೀರಿ. ಯಾರು ನೀವು? ಯಾಕಾಗಿ ಬಂದದ್ದು? ಏನು ಬೇಕು? ಎಲ್ಲವನ್ನ ಹೇಳಿ ನಡೆಯಿರಿ ಇಲ್ಲಿಂದ. ನೀವ್ಯಾರು? ಎಲ್ಲಿಂದ ಬಂದಿರಿ? ವಿಚಾರವನ್ನು ಹೇಳಿ ಎಂಬುದಾಗಿ ಹೇಳ್ತಾ ಇದ್ದೀಯೋ? ಈಗ ಐವಾಸದಿಂದ ದರಗಿಳಿದು ಬಂದವರು ನಾವು. ನಮ್ಮ ಕಾರ್ಯ ಈ ಸೂರಾಳಿನಲ್ಲಿ ನಮ್ಮನ್ನ ನೆಲೆಗೊಳಿಸುವ ನಿಟ್ಟಿಗೆ ಬಂದವರು. ಬಂದವರಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದೆಯೋ? ಯಾರು? ನನ್ನ ಪರಿಚಯವನ್ನು ಕೇಳ್ತಾ ಇದ್ದೀರಿ. ಹೇಳ್ತೇನೆ ಕೇಳಿ. ಸದಾ ಕಾಲ ಈ ಪುಣ್ಯಕ್ಷೇತ್ರವಂತ ಸೂರ್ಯನನ್ನ ಕಾಪಾಡುವವನಾಗಿದ್ದೇನೆ. ನಾನು ಒಂದೇನಲ್ಲ ಕಪ್ಪಣ್ಣ ಸ್ವಾಮಿ. ಕಪ್ಪಣ್ಣ ಸ್ವಾಮಿ ನಾನಿದ್ದೇನೆ. ನೋಡಿ, ನೆಲೆ ಎಲ್ಲ ನಿಮಗೆ ಸದಾ ಕಾಲ ಬೆಲೆ ಬೇಕು ಅಂತಾದ್ರೆ ಇಲ್ಲಿ ನಿಲ್ಲುವುದು ಸರಿಯಲ್ಲ. ಬಂದ ಸ್ಥಳಕ್ಕೆ ಹಿಂದೆ ಹೋಗಿ. ಉಳಿಸಿಕೊಳ್ಳಬೇಕೆಂಬುದಾಗಿ ಹೇಳ್ತಾ ಇದ್ದೀಯ. ನಮ್ಮ ಬೆಲೆಯನ್ನು ಹೇಗೆ ಉಳಿಸಿಕೊಳ್ಳುವುದೆಂಬುದು ನಮಗರಿಯುವುದು ವಿಚಾರ. ಇನ್ನಿಂದ ಕೇಳಬೇಕಾಗಿದ್ದ ಅಗತ್ಯ ಇಲ್ಲ. ಅದಕ್ಕಾಗಿ ಒಂದು ದಾರಿಯಲ್ಲಿ ಹಿಂದೆ ಹೋದ್ರೆ ನಿನಗೂ ಕ್ಷೇಮ, ನಮಗೂ ಕ್ಷೇಮ. ಹೌದಾ? ಇಲ್ಲಂತಾದ್ರೆ ಕಪ್ಪಣ್ಣ ಸ್ವಾಮಿ ಗತಿ ಹೀಗೆ ಮುಗಿದು. ಹೌದಾ? ಜಾಣನಿಗಾದ್ರೆ ಮಾತಿನಲ್ಲಿ ಹೇಳಬಹುದು. ಓಣನಿಗಾದ್ರೆ ಈ ಸೂರ್ಯನನ್ನು ನಾಶ ಮಾಡುವುದಕ್ಕಾಗಿ ಮನ ಮಾಡಿದಂತ ನಿಮ್ಮ ಕತ್ತಿ ಏನಾಗಿದೆ? ಎಲ್ಲವೂ ನೆಲ ಕಚ್ಚಿದ್ದೀರಿ. ಗೊತ್ತಾಯ್ತಾ? ಕಪ್ಪಳ ಸ್ವಾಮಿ ಮಹಿಮೆ ಅಂತಂದ್ರೆ ಎನ್ನುವ ಹಾಗೆ ಇನ್ನಾದರೂ ಹೇಳ್ತೇನೆ, ಮಾಡಿದ್ದು ತಪ್ಪು ಇರುವಾಗ ನನ್ನ ಪಾದವನ್ನು ಹಿಡಿಯಿರಿ. ತೆರಳಿ ನಿಮ್ಮ ಸ್ಥಳಕ್ಕೆ ತೋರಿಸಿ ಕತ್ತರಿಸಿ ಬಿಸಾಡ್ತೇನೆ.
ನಿನ್ನ ವೀರತ್ವವನ್ನು ನಿನ್ನ ಧೀರತ್ವವನ್ನು ತಿಳಿಯಲಿಲ್ಲ ಮುಂದೆ ಯುದ್ಧಕ್ಕೆ ಮನ ಮಾಡಿದ್ದು ಮಾತ್ರವಲ್ಲ ನಮ್ಮ ಈ ನಾಲಿಗೆಯಿಂದ ನಿನ್ನನ್ನು ಅವಹೇಳನಕಾರಿಯಾಗಿ ಸತ್ಯ ಭಾವನೆಯಿಂದ ಆಡಿದ ಮಾತುಗಳು ತಪ್ಪಾಯಿತು ದೇವರೇ. ನಮ್ಮನ್ನು ಬರೆಯುವುದರ ಮೂಲಕವಾಗಿ ನಮಗೊಂದು ನೆಲೆಯನ್ನು ಕಲ್ಪಿಸಬೇಕು ದೇವರೇ, ನೆಲೆಯನ್ನು ಕಲ್ಪಿಸಬೇಕು. ಜೊತೆಗೆ ನಮಗೆ ನೆಲೆಯನ್ನು ಕಲ್ಪಿಸಿಕೊಡಬೇಕೆನ್ನುವ ಹಾಗೆ ಭಿನ್ನಯಿಸಿಕೊಳ್ತಾ ಇದ್ದೀವಿ. ಅಷ್ಟೊಂದು ಕನಿಷ್ಠ ಭಾವನೆಯಿಂದ ನಿಮ್ಮನ್ನು ಕಾಣೋದಕ್ಕಾಗುವುದಿಲ್ಲ. ಯಾಕೆ? ಕೈಲಾಸದಲ್ಲಿರುವಂತಹ ಅರಣ್ಯ ದನಗಳಾಗಿ ನೀವು ಬಂದವರಿದ್ದೀರಿ. ಕೈಲಾಸದಲ್ಲಿರುವಂತಹ ನಿಮಗೆ ಭೂಮಿಯಲ್ಲಿ ಸ್ಥಾನವನ್ನು ಪಡೆಯಬೇಕಿರುವ ಕಾರಣಕ್ಕಾಗಿ ಉದ್ದಟತನವನ್ನು ತೋರಿದವರಿದ್ದೀರಿ. ಲೋಕದಲ್ಲಿ ಅಹಂಕಾರ ಪಟ್ಟಂತಹ ವ್ಯಕ್ತಿ ಯಾವ ಸ್ಥಿತಿಗೆ ಬರ್ತಾನೋ ನಿಮಗೂ ಅದೇ ಸ್ಥಿತಿಯಾಗಿದೆ. ಈಗ ಭಕ್ತಿ ಎನ್ನುವುದು ಪ್ರಾಮುಖ್ಯವಾಗಿರುತ್ತದೆ. ಭಕ್ತಿಯನ್ನು ತೋರುವುದನ್ನು ಬಿಟ್ಟು ದುಷ್ಟತನದಿಂದ ವರ್ತಿಸಿದವರು ನೀವಿದ್ದೀರಿ. ಹಾಗಾಗಿ ಇಂಥ ಪರಿಸ್ಥಿತಿ ನಿಮಗಾಯಿತು. ಇಡೀ ಕೈಲಾಸದಿಂದ ಬಂದಂತಹ ಗಣಗಳಂತ ನಿಮಗೆ ಸರಿಯಾದ ನೆಲೆಯನ್ನು ನಾನು ಕಲ್ಪಿಸಿದವನಿದ್ದೇನೆ. ಈ ಲೋಕದ ಉತ್ತರದ ಕಿನ್ನಲ್ಲಿರುವಂತಹ ಮೆಚ್ಚೆ ಕಟ್ಟು ಮತ್ತು ಮಣಿಕಲ್ಲು ಅಲ್ಲಿ ನೀವು ನೆಲೆಯಾಗಿರಬೇಕು. ಜೊತೆಗೆ ದಕ್ಷಿಣ ದಿಕ್ಕಿನಲ್ಲಿರುವಂತಹ ಹಿರಿಯಣಕ, ಹಾಗೆ ಪೂರ್ವದಲ್ಲಿರುವಂತಹ ಪಾದಮಠ, ಹಾಗೆ ಪಶ್ಚಿಮದಲ್ಲಿರುವಂತಹ ಗೋಳಿಗರಡಿ ಅಲ್ಲಿ ನೀವು ನೆಲೆಯಾಗಿರಬೇಕು. ನಿಮಗೆ ಪ್ರಿಯವಾದಂತಹ ಸೇವೆಯನ್ನು ಭಕ್ತರೆಲ್ಲವರು ನಿಮಗೆ ಇಷ್ಟಾರ್ಥವನ್ನು ಈಡೇರಿಸುವುದಕ್ಕಾಗಿ ನಿಮಗೆ ಕರುಣಿಸುವವರಿದ್ದಾರೆ. ನಂಬಿದ ಭಕ್ತರಿಗೆ ಇಂಬನ್ನು ಕೊಡುವಂತಹ ದೈವಗಳು ನೀವಾಗಬೇಕು. ಹಾಗಾಗಿ ಈ ಲೋಕದಲ್ಲಿ ನಿಮಗೊಂದು ಸ್ಥಾನವನ್ನು ಕಲ್ಪಿಸಿದ್ದೇನೆ. ಶುಭವಾಗಲಿ ನಿಮಗೆ. ನೆಲೆಯನ್ನ ಕಾಣದಿದ್ದ ಸಂದರ್ಭದಲ್ಲಿ ನಾವೊಂದು ನೆಲೆಯನ್ನು ನೀನು ಕೊಟ್ಟಿಲ್ಲ ದೇವರೇ, ನಿನಗೆ ಚಿರಋಣಿಯಾಗಿದ್ದೇವೆ. ಊಟ ಕೊಡಿಸುವುದಿಲ್ವಾ? ಯಾರಿಗೆ? ನನಗೆ ಹಸಿವು ಆಗ್ತದಮ್ಮ. ನಿನಗೆ ಹಸಿವೆ ಆಗ್ತದ? ಹೌದು. ನನಗೆ ಹೊಟ್ಟೆ ತುಂಬಿ ಹೋಗಿದೆ. ನಿಮ್ಗ ಎಂತದಮ್ಮ? ಇಷ್ಟು ದಿನ ನನಗೆ ಊಟ ಹಾಕಿ ನೀವು ಊಟ ಮಾಡುವವರಲ್ವಾ? ಹೌದು. ಇವತ್ತು ನನಗೆ ಊಟ ಬಡಿಸ್ತೇ ನೀವು ಹೊಟ್ಟೆ ತುಂಬಾ ಊಟ ಮಾಡಿದ್ರ? ಊಟವನ್ನು ಮಾಡಿ ಹೊಟ್ಟೆಯನ್ನು ತುಂಬಿಸಿಕೊಂಡದ್ದಲ್ಲ, ಮತ್ತೆ ನೀನು ಮಾಡಿದ ಕಾರ್ಯಗಳನ್ನು ಕೇಳಿ ಸಂತೋಷಗೊಂಡ ಪರಿಣಾಮವಾಗಿ ಹೊಟ್ಟೆ ತುಂಬಿದ ಹಾಗಾಯಿ. ನಾನು ಮಾಡಿದ ಕಾರ್ಯವ? ಏನ್ ಮಾಡಿದೆಮ್ಮ ನಾನು? ಮಗನೇ, ನೀನು ಮಾಡಿದ ಕನಕಾರಿ ಕೇಳಿ ತಿಳಿದೇ ಇದ್ದವಳು ಅಂತ ಮಾಡಿದೀಯ. ಏನಮ್ಮ? ಬಂದಿರುವಂತ ಕೆಟ್ಟ ಗಣಗಳನ್ನೆಲ್ಲ ನೀನು ಬಡಿದಾಡಿಸಿದಿ. ಏನೋ ವರ್ತಮಾನವನ್ನ ಕೇಳಿ ತಿಳಿದವಳು ನಾನು. ಓ, ಅದೇನು ಘನ ಕಾರ್ಯ ಅಂತ ಮಾಡಿದ್ದೀರಾ? ಮತ್ತೆ ಅದೇನು ದೊಡ್ಡ ಮಹಾ ಅಲ್ಲ. ನಾನು ಹೋಗುವ ಮುಂಚಿತವಾಗಿಯೇ ಹೇಳಲಿಲ್ವಾ? ನಿಮ್ಮ ಆಶೀರ್ವಾದ ಇದ್ರೆ ಯಾವಾಗಲೂ ನೋಡಿ, ತಾಯಿಯ ಆಶೀರ್ವಾದ ಮುಖ್ಯ. ತಾಯಿ ಆಶೀರ್ವಾದ ಇದ್ರೆ ಮಕ್ಕಳ ಯಾವ ಕಾರ್ಯವೂ ಸಾಂಗವಾಗಿ ಈಡೇರ್ತದೆ ಸರಿ ಅನ್ನುವುದನ್ನ ನಾನು ಕೇಳಿದ್ದು ಬಿಟ್ರೆ ನಾನಿಲ್ಲಿ ಮರೆ ಮಾಡಲಿಲ್ಲ. ಇದಕ್ಕೆಲ್ಲ ಕಾರಣ ನಿಮ್ಮ ಆಶೀರ್ವಾದ ಅಂತ ತಿಳ್ಕೊಂಡಿದ್ದೇನೆ. ಅಂತೂ ಜಯವನ್ನೇ ನೀನು ಕಂಡು ಬಂದೆ. ಮಾತ್ರ ಅಲ್ಲ, ನಮ್ಮ ದೇವರಾದಂತ ಮಹಾಲಿಂಗೇಶ್ವರನ ಅನುಗ್ರಹ ಜೊತೆಯಲ್ಲಿ ನಿಮ್ಮ ಆಶೀರ್ವಾದ, ಇದೆರಡರಿಂದ ಆ ಕಾರ್ಯ ಸಾಧ್ಯ ಆಯ್ತು. ಏನೇ ಆಗ್ಲಿ, ಬಂದ ಕಷ್ಟ ದೂರೀಕರಿಯಿತು. ನೀನು ಜಯ ಕಂಡಿ ಅಂತ ಆದ್ಮೇಲೆ ಹೌದಮ್ಮ, ಒಂದು ಮಾತು ಕೇಳ. ಎಂತದಮ್ಮ? ಕೆಂಪ, ಬಂದ ಕಷ್ಟಗಳೆಲ್ಲವೂ ನಿನ್ನಿಂದ ದೂರವಾಯಿತು. ಮಹಾಲಿಂಗೇಶ್ವರನ ಅನುಗ್ರಹದ ಮೇರೆಗೆ ಎನ್ನುವಲ್ಲಿಗೆ ಸಂತೋಷದ ಜೊತೆಯಲ್ಲಿ ನಿನ್ನಲ್ಲಿ ಒಂದು ಮಾತನ್ನು ಕೇಳಬೇಕು. ಮಾತೆಲ್ಲ ಮತ್ತೆ ಮಾತಾಡುವ ನನಗೆ ಅಷ್ಟೊತ್ತಮ್ಮ. ಊಟ ಮಾಡುವ ಮೊದಲು ಮನದಲ್ಲಿ ಮೂಡಿದ ಮಾತುಗಳನ್ನು ಮೊದಲು ಕೇಳಬೇಕು. ಏನಮ್ಮ ಅದು? ಕೆಂಪ ಅಮ್ಮ, ಅಂದು ನೀನು ದೇವಸ್ಥಾನದ ರಾಜಬೀದಿಯಲ್ಲಿ ಸಿಕ್ಕಿದಾಗ ನಿನ್ನಲ್ಲಿ ಕೇಳಿದವಳು ನಾನು ಯಾರು ಅಂತ. ನಾನು ಹೇಳಿದ್ದಲ್ಲ, ಅನಾಥ ಅಂತ ಹೇಳಿದೆ. ಆದ್ರೆ ಮತ್ತೆ ನಿನ್ನಲ್ಲಿ ಇಂದು ಕೇಳಬೇಕನ್ನಿಸ್ತಲಿದೆ. ಅದೇ ಉತ್ತರ ಸಿಗಬಹುದು. ನೀನು ಎಲ್ಲಿಂದ ಬಂದವ, ಯಾಕಾಗಿ ಇಲ್ಲಿಗೆ ಬಂದು ನಿಂದೆ ಹೇಳ್ತೀಯ? ಅಮ್ಮ, ಅಮ್ಮ, ಯಾರಪ್ಪ ನೀ? ಇದೇನು ಹೊಸ ವಿಚಿತ್ರವೇ? ಯಾಕೆ
ಅಲ್ಲದೆ ಹೋದ್ರೆ ಕೆದಕಿದ್ದನ್ನ ಕೆದಕಿದ್ರೆ ಏನು ಹೊಸತ್ ಸಿಗ್ತದೆ ಹೇಳಿ? ಇರ್ತದೆ ಮೇಲೆ ಕೆಲವೊಂದಿಷ್ಟು ವಿಚಾರಗಳು ದೊರಕುವುದಕ್ಕೆ ಇರ್ತದೆ. ಆದ್ರೆ ಈ ಕೆಂಪಣ್ಣನನ್ನ ಕೆದಕಿದ್ರೆ ಹೊಸ ವಿಚಾರ ಏನು ಸಿಗುವುದಿಲ್ಲಮ್ಮ, ಹಳೆತ ಸಿಕ್ಕುವುದು. ಯಾಕಂದ್ರೆ ನಾನು ಅನಾಥ, ನನ್ನ ಹಿಂದು ಮುಂದು ಬಂಧು ಬಾಂಧವರು ಯಾರೂ ಇಲ್ಲ ಎನ್ನುವುದಾಗಿ ನಾನು ಮೊದಲೇ ಹೇಳಿದವ. ಹಾಗಾಗಿ ನಿಮ್ಮ ಕೈ ತುಪ್ಪನ್ನ ತಿಂದು ಬೆಳೆದವ, ನಿಮ್ಮ ಮನೆಯ ಮಗನಾಗಿ ಬೆಳೆದವ. ಇಷ್ಟು ಬಿಟ್ರೆ ಈ ಕೆಂಪಣ್ಣನ ವಿಷಯದಲ್ಲಿ ಮತ್ತೇನು ಸಿಗುವುದಕ್ಕೆ ಸಾಧ್ಯ ಇಲ್ಲಮ್ಮ. ನಾನು ಮಾಡಿದ ಇಷ್ಟು ಕೆಲಸ ಬಿಟ್ರೆ ಮತ್ತೇನೂ ಇಲ್ಲ. ಮತ್ತೆ ಯಾಕೆ ನನ್ನನ್ನ ವಿಚಾರ ಮಾಡ್ತೀರಿ ತಾಯಿ? ಅನಾಥ ಮುಚ್ಚಿರ್ತಿ ಏನಮ್ಮ? ಸತ್ಯ ವಿಚಾರ. ಸತ್ಯ ನನಗೂ ಗೊತ್ತಿರೋದು ಸತ್ಯ ನಿಮಗೊತ್ತುಂಟೆ? ಖಂಡಿತವಾಗಿ ಕೆಂಪ ಯಾಕಪ್ಪ ಈ ರೀತಿ ಮರಮಾಚುತ್ತಲಿದ್ದೀಯ? ಸತ್ಯ ಯಾಕಮ್ಮ? ಸತ್ಯ ವಿಚಾರ ಬೇರೊಂದುಂಟು ಎನ್ನುವುದನ್ನ ನಾನು ಸಂಪೂರ್ಣವಾಗಿ ಅರಿತವನು. ಇಲ್ಲಮ್ಮ, ನೀನೊಬ್ಬ ಅನಾಥನಲ್ಲ ಎನ್ನುವಂತ ಸತ್ಯಾಂಶ ನನ್ನ ಗಮನಕ್ಕೆ ಈಗಾಗಲೇ ಬಂದಿದೆ. ಇಲ್ಲಮ್ಮ, ಯಾಕಂದ್ರೆ ನೀವು ನನ್ನ ತಾಯಿ ಇದ್ದಾಗೆ. ತಾಯಿಯಾದವಳಲ್ಲಿ ಮಕ್ಕಳಾದವರು ಯಾವಾಗಲೂ ಸತ್ಯವಾದ ವಿಚಾರವನ್ನ ಮುಚ್ಚಿಡುವುದಿಲ್ಲ. ಅನಾಥನಾಗಿ ಬಂದಂತ ನನಗೆ ತುತ್ತನ್ನ ಕೊಟ್ಟವರು ನೀವು, ನಿಮ್ಮ ಮನೆಯ ಮಗನಾಗಿ ಬೆಳೆದವನು ನಾನು. ಇಲ್ಲಿಯವರೆಗೆ ಹಾಗೆ ಬೆಳೆದು ನಿಂತವನಿದ್ದೇನೆ. ನೀವು ಹೇಳಿದ ಎಲ್ಲಾ ಕೆಲಸವನ್ನ ಮಾಡಿ ಮುಗಿಸಿದವನಿದ್ದೇನೆ. ಹಾಗಾಗಿ ಎಲ್ಲಿಯೂ ನನ್ನಲ್ಲಿ ಕೆಟ್ಟ ಯೋಚನೆ ಮೂಡಿದ್ದಿಲ್ಲ ತಾಯಿ. ಯಾಕೆ ನನ್ನ ಬಗ್ಗೆ ಹಾಗೆ ಯೋಚನೆ ಮಾಡುತ್ತೀರಿ ಅಮ್ಮ? ಕೆಂಪ, ಅಮ್ಮ, ನೀನು ಅನಾಥನಲ್ಲ ಎನ್ನುವಂತ ಅನುಮಾನ ನನ್ನಲ್ಲಿ ಕಾಡುವುದಕ್ಕೆ ಕಾರಣ ಈಗಾಗಲೇ ಸೂರಾರು ಸೀಮೆಗೆ ಬಂದಿರುವಂತ ಕೆಟ್ಟ ಗಣಗಳನ್ನ ಬಡಿದಾಡಿಸಲು ನಾವು ಸದಾಕಾಲ ಪೂಜಿಸಿಕೊಂಡು ಬರುತ್ತಿರುವಂತ ಗೊಬ್ಬರಿನೋ ಹೈಗಳು ಎಂದಲೇ ಕಷ್ಟ ಸಾಧ್ಯವಾಯಿತು. ದೈವೀ ಶಕ್ತಿ ಸಂಪನ್ನರಾಗಿರುವಂತಹ ದೈವಗಳಿಂದಲೇ ಅಂತ ಕಾರ್ಯ ಅಸಾಧ್ಯವಾಗಿರುವಾಗ ಕೇವಲ ಒಬ್ಬ ಮಾನವನಿಗೆ ಮಾನವ ಶರೀರವನ್ನು ಹೊತ್ತಿರುವಂತ ನಿನ್ನಿಂದ ಆ ಗಣಗಳನ್ನ ಬಡಿದೋಡಿಸುವುದಕ್ಕೆ ಸಾಧ್ಯ ಆಗ್ತದೆ? ಇಲ್ಲ. ಹೇಳು, ನೀನೇ ಅಮ್ಮ. ಒಂದಲ್ಲ, ಹತ್ತಲ್ಲ, ನೂರಲ್ಲ, ಸಾವಿರ ಅಲ್ಲ, ಲಕ್ಷ ಬಾರಿ ಕೇಳಿದ್ರು ನಾನು ಕೆಂಪಣ್ಣ ನಿಮ್ಮ ಮನೆಯ ಊಳಿಗದ ಆಳು. ಇಷ್ಟು ಬಿಟ್ಟರೆ ಮತ್ತೇನು ಪ್ರಶ್ನೆ ಮಾಡಬೇಡಿ ತಾಯಿ. ಹೇಳುವುದಿಲ್ಲ. ತುತ್ತನ್ನವನ್ನ ಇತ್ತು ನನ್ನ ಮಗನೋಪಾದಿಯಲ್ಲಿ ಸಾಕಿದ ನಿನ್ನ ತಾಯಿ ಎದುರಿನಲ್ಲಿ ಅಸತ್ಯ ನಡೆಯುತ್ತಲಿದ್ದೀಯ. ಸತ್ಯ ವಿಚಾರ ಹೊರಗಿಡುವುದಿಲ್ಲವಂತಾದ್ರಿ ಸತ್ಯ ಏನುಂಟಪ್ಪ ನನ್ನಲ್ಲಿ? ಇಲ್ಲಿಯ ತನಕ ಯಾವತ್ತು ಅಸತ್ಯವನ್ನ ನುಡಿಯದೇ ಇರುವಂತ ಈ ನಾಲಿಗೆಯನ್ನ ನಿನ್ನೆಲ್ಲ ದೈವ ಶಕ್ತಿಗೆ ಹೋಲಿಸಿದೆ. ಅಮ್ಮ, ನನ್ನಲ್ಲಿ ದೈವ ಶಕ್ತಿ ಏನುಂಟಮ್ಮ? ಏನ್ ಕಂಡಿದ್ದೀರಿ ಅಮ್ಮ? ಅದು ನನ್ನ ನಾಲಿಗೆಯಿಂದ ನುಡಿದದ್ದು ತಪ್ಪು ಏನು ಅಂತ ಅರಿವು ನನಗಾಗುತ್ತಿದೆ. ಮಾನವನಾಗಿರುವಂತ ಅಲ್ಲ, ನಿನ್ನನ್ನು ಊಳಿಗದ ಆಳಾಗಿರುವಂತ ನಿನ್ನನ್ನ ಒಂದು ಶಕ್ತಿ ದೇವತೆಗೆ ಹೋಲಿಸಿದ ನನ್ನಿ ಹೊಲಸು ನಾಲಿಗೆ ಖಂಡಿತವಾಗಿ ಉಳಿಯ ಕೂಡದು, ಉಳಿಯ ಬಾರದು. ಆ ಅಶುದ್ಧಿಗೊಂಡಿದ್ದ ನಾಲಿಗೆಯನ್ನು ಕತ್ತೆಯಿಂದ ಸಿಳಿ ನನ್ನ ಬೇಡ, ಸಿಟ್ಟಿನ ಆವೇಶಕ್ಕೆ ಮನಗೊಂಡು ಸಾಯುವುದಕ್ಕೆ ಮಾಡಬೇಡಿ ತಾಯಿ. ಸತ್ಯವನ್ನ ಹೇಳ್ತೇನೆ. ನನ್ನ ಸತ್ಯವನ್ನ ಮುಚ್ಚಿಟ್ಟದ್ದು ಸತ್ಯ ತಾಯಿ. ಸತ್ಯವನ್ನ ಮುಚ್ಚಿಟ್ಟದ್ದು ಸತ್ಯ. ನಾನು ಕೆಂಪಣ್ಣನಲ್ಲ. ಆದ್ರೆ ನನ್ನ ಸತ್ಯವನ್ನ ನಿಮ್ಮೆದುರಿನಲ್ಲಿ ಹೇಳಿದ್ದೆ ಆದ್ರೆ ಸಹಿಸಿಕೊಳ್ಳುವಂತ ಶಕ್ತಿ ನಿಮ್ಮಲ್ಲಿ ಉಂಟೇನಮ್ಮ? ಹೆದರಿಕೆ ಆಗ್ತದೆ. ಅಲ್ಲದೆ ಮತ್ತೇನು? ಇಲ್ಲ,
ಇಲ್ಲಿಯವರೆಗೆ ನಾನು ನಿನ್ನನ್ನು ನೋಡಿದ್ದು ನನ್ನ ಮಗನ ಹಾಗೆ, ಹೊರತಾಗಿ ನನ್ನ ಮನೆಯ ಆಳಿನ ಪಾತ್ರದಲ್ಲಿ ನಿನ್ನನ್ನು ನಾನು ಕಂಡವಳಲ್ಲ. ಅದರಲ್ಲಿಯೂ ಸದಾಕಾಲ ಮಹಾಲಿಂಗೇಶ್ವರನನ್ನು ಆರಾಧಿಸಿಕೊಂಡು ಬಂದವಳು. ಯಾವುದೇ ಸಂದರ್ಭದಲ್ಲಿಯೂ ಹೆದರಿಕೆ ಎನ್ನುವುದು ನನ್ನ ಮನದಲ್ಲಿ ಮೂಡಿಸುವವನಲ್ಲ. ಕರುಣದೇ ಏನೆಲ್ಲ ನೋಡುತ್ತಲಿದ್ದೇನೆ, ಯಾವ ಬೇಕರ ರೂಪವನ್ನು ನಾನೆಂದು ಕಾಣುತ್ತಲಿದ್ದೇನೆ. ಇಲ್ಲಿ ತನಕ ನನ್ನ ಮನೆಯಲ್ಲಿ, ನನ್ನ ಬಳಿಯಲ್ಲಿ ಅಮ್ಮ 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 ಎನ್ನುವ ಹಾಗೆ ಕರೆಯುತ್ತಾ ಓಡಾಡುತ್ತಲಿರುವಂತಹ ಶಾಂತ ರೂಪ ಅದು ಎಲ್ಲಿ? ಭೀಕರ ರೂಪ ಇನ್ನೆಲ್ಲಿ? ಪ್ರಳಯ ಕಾಲದ ಭೈರವನ ಉಪಾಧಿಯಲ್ಲಿ ಅಲ್ಲ, ಪ್ರಳಯ ಕಾಲದ ವೃತ್ತಾಗಿ ಇದ್ದದ್ದು ಯಾರು? ನೀನೇ ದೇವ. ಅಮ್ಮ, ನೀನು ಯಾರು? ನೀನು ಶಕ್ತಿ ಎಂತದ್ದು ಎನ್ನುವುದು ಅರಿಯದೆ ನಿನ್ನನ್ನು ನನ್ನ ಮನೆಯ ಆಳಿನ ಉಪಾಧಿಯಲ್ಲಿ ಕಂಡು ತಪ್ಪನು ಎಸಗಿದವಳು ನಾನಿದ್ದೇನೆ. ಅಮ್ಮಿ, ಮಾಡಿದ ತಪ್ಪಿಗೆ ಪರಿಹಾರ ಆಗಲೇಬೇಕು. ವಿಧ ವಿಧವಾದಂತ ಕೆಲಸ ಕಾರ್ಯಗಳೆಲ್ಲ ನಿನ್ನಿಂದ ನಾನು ಮಾಡಿಸಿಕೊಂಡವಳಿದ್ದೇನೆ. ಮಕ್ಕಳು ಮಾಡಿದ ತಪ್ಪನ್ನು ತಂದೆ ಅದನ್ನ ಚಿಂತೆ ಪಡೆಯುವ ರೀತಿಯಲ್ಲಿ ನನ್ನನ್ನ ಪಡೆಯುವುದರ ತನ್ಮೂಲಕ ಈ ಸೂರಾಲು ಜನರನ್ನ ಅಪ್ಪನ ಪಾದದಲ್ಲಿ ರಕ್ಷಣೆ ಮಾಡಬೇಕು, ತಂದೆ ರಕ್ಷಿಸಬೇಕು. ಪ್ರಯತ್ನಿಸಿದರೂ ಕೂಡ ನಾನು ಯಾರು ಯಾರು ಎನ್ನುವುದನ್ನು ತಿಳಿಯಬೇಕಿರುವಂತಹ ಕುತೂಹಲದಿಂದ ನನ್ನ ಮೂಲ ರೂಪವನ್ನ ಕಂಡಿರೇ ಅಮ್ಮ. ಈಗ ನಿಮಗೆ ಸಂತೋಷವಾಯಿತೆ? ಖಂಡಿತ ಅಮ್ಮ. ನಾನು ಯಾರು ಎನ್ನುವಂತಹ ನಿಮ್ಮ ಪ್ರಶ್ನೆಗೆ ಉತ್ತರ, ನೀವು ಆರಾಧಿಸಿಕೊಂಡು ಬಂದಂತಹ ತೆಂಕಿನ ಉಳ್ಳಾಲ್ತಿ ದೇವಿ ಕಾಲಭೈರವನಾಗಿರುವಂತಹ ನನ್ನನ್ನ ಕರೆದು ಹೇಳಿದಂತಹ ಮಾತು. ಸೂರಾಲಿನ ಅರಸಿಗೆ ಬಂದಂತಹ ಕಷ್ಟವನ್ನು ದೂರ ಮಾಡುವುದಕ್ಕಾಗಿ ನೀನು ಅವಳ ಮನೆಯನ್ನ ಸೇರಬೇಕು ಎನ್ನುವ ಹಾಗೆ ಹೇಳಿದ್ರು. ಅವರ ಮಾತಿನಂತೆ ಈ ರೂಪದಲ್ಲಿ ನಿಮ್ಮ ಮನೆಗೆ ನಾ ಬಂದವನಲ್ಲ. ಕೆಂಪಣ್ಣನೆನ್ನುವಂತಹ ಹೆಸರಿನಿಂದ ನಿಮ್ಮ ಮನೆಯ ಊಳಿಗದ ಆಳಾಗಿ ನಾ ಬರಬೇಕಾಯಿತು. ಬಂದ ಮೇಲೆ ತಿಳಿಯಿತು, ಈ ಸೂರಾಲಿನಲ್ಲಿ ಸತ್ಯ ಧರ್ಮಗಳು ಸ್ಥಿರವಾಗಿ ಉಂಟು ಎನ್ನುವುದು. ಸತ್ಯ ಧರ್ಮಗಳೆನ್ನುವಂತಹ ಸೇತುವೆಯನ್ನು ಬರೆದವರು ನೀವಿದ್ದೀರಿ. ಆ ಸೇತುವೆ ಭದ್ರವಾಗಿರಬೇಕೆನ್ನುವ ಕಾರಣಕ್ಕಾಗಿ ಕಂಬದ ಪಾದೆಯಲ್ಲಿ ಆಗಿ ನಾನು ನಿಂತೆ ತಾಯಿ. ಅಮ್ಮ, ಕೆಂಪಣ್ಣನಾಗಿರುವಂತಹ ನಾನು ಈ ಕಾಲಕ್ಕೆ ಕಪ್ಪಣ್ಣ ಸ್ವಾಮಿಯಾಗಿದ್ದೇನೆ. ಜೊತೆಯಲ್ಲಿ ಈ ಸೂರಾಲು ಪುಣ್ಯಕ್ಷೇತ್ರದಲ್ಲಿಯೇ ನೆಲೆಯಾಗಬೇಕು ಎನ್ನುವಂತಹ ಕಲ್ಪನೆಯನ್ನು ನಾನು ಮಾಡಿಕೊಂಡಿದ್ದೇನಮ್ಮ. ಹಾಗಾಗಿ ಇಲ್ಲಿ ನೆಲೆಗೊಳ್ಳುವುದಕ್ಕಾಗಿ, ಇಲ್ಲಿ ಸ್ಥಿರವಾಗಿ ನನ್ನ ಭಕ್ತರು ಅವರ ಕಷ್ಟಗಳನ್ನು ಪರಿಹರಿಸುವುದಕ್ಕಾಗಿ ಕಪ್ಪಣ್ಣ ಸ್ವಾಮಿಯಾಗಿ ನಾನು ನೆಲೆಯಾಗಿ ನಿಲ್ಲಬೇಕೆನ್ನುವ ಹಾಗೆ ಭಾವಿಸಿದ್ದೇನೆ. ನಂಬಿದವರಿಗೆ ಇಂಬನ್ನು ಕೊಡುವಂತಹ ಯಾರು ಕಪ್ಪಣ್ಣ ಸ್ವಾಮಿ ನನ್ನನ್ನು ರಕ್ಷಿಸು ಎನ್ನುವ ಹಾಗೆ ಬೇಡಿಕೊಳ್ತಾರೋ ಅಂತವರ ಕಷ್ಟವನ್ನು ಪರಿಹರಿಸುವಂತಹ ಇಷ್ಟಾರ್ಥ ದೇವನಾಗಿ ಈ ಸೂರಾಲಿನಲ್ಲಿ ನೆಲೆಗೊಳ್ಳಬೇಕೆನ್ನುವಂತಹ ಬಯಕೆ ತಾಯಿ. ಇದನ್ನ ಈಡೇರಿಸ್ತೀರೇ ಅಮ್ಮ. ಮುಕ್ತ ಸ್ವಭಾವದವನಾಗಿ ಎಳೆಯ ಮಗುವಿನ ಉಪಾಧಿಯಲ್ಲಿ ನನ್ನ ಮನೆಯಲ್ಲಿ ಆಳಿನ ಉಪಾಧಿಯಲ್ಲಿ ನನ್ನ ಮಗನಾಗಿ ದುಡಿದವ ನಿಜ. ಇನ್ನು ಮುಂದೆ ಆ ರೂಪದಲ್ಲಿ ನೀನು ನನ್ನ ಮನೆಯಲ್ಲಿ ಉಳಿಯುವುದಕ್ಕೆ ಅಸಾಧ್ಯ. ಇನ್ನೂ ಸಾಧ್ಯ ಇಲ್ಲ ಅಮ್ಮ. ದೇವ, ಅಮ್ಮ, ನೀನು ನನ್ನ ಮನೆಯಲ್ಲಿ ಉಳಿಯುವುದಕ್ಕೆ ಅಸಾಧ್ಯವಂತಾದ್ರೆ ನಿನ್ನೆಲ್ಲ ಬಿಟ್ಟಿರುವಂತ ಶಕ್ತಿ ನನಗಿಲ್ಲ ದೇವ. ಅದಕ್ಕೆ
ಹಾಗಾಗಿ ನನ್ನ ಪ್ರಾರ್ಥನೆ ಹೇಗೆ? ಸೂರಾಲಿನ ಪಶ್ಚಿಮ ದಿಕ್ಕಿನಲ್ಲಿ ಹಾ ನೀನು ನೆಲೆಯಾಗಬೇಕೆನ್ನುವುದು ಕೋರಿಕೆ. ಆಗಲಮ್ಮ. ಜೊತೆಯಲ್ಲಿ ಹಾ ಇಲ್ಲಿಯ ತನಕ ಸೂರಾಲು ಅರಮನೆಯ ಸೇವಕರಾಗಿತ್ತು. ಇನ್ನು ಮುಂದೆ ಹಾಗಲ್ಲ ತಂದೆ, ಮತ್ತೆ ನಿನ್ನ ಸೇವೆಗಾಗಿ ನಾನು ಬರ್ತೇನೆ. ನಾಡಿನ ಅರಸಿಯಾಗಿ ಅಲ್ಲ, ಇಲ್ಲಿಯ ತನಕ ಅರಸಿಯಾದಂತ ನಾನು ಯಾವಡೆಗೆ ತಿರುಗಾಟಕ್ಕೆ ಹೊರಟದ್ದೇ ಆದ್ರೆ ಪಲ್ಲಕ್ಕಿಯನ್ನು ಏರಿ ಹೋಗುತ್ತಲಿದ್ದವಳು. ಇನ್ನು ಮುಂದೆ ಹಾಗಲ್ಲದೆ ಮತ್ತೆ ನಿನ್ನ ದರ್ಶನಕ್ಕಾಗಿ ಬರುವಂತ ನಾನು ಏರುವಂತಹ ಪಲ್ಲಕ್ಕಿಯಲ್ಲಿ ನಿನಗೆ ಪ್ರೀತ್ಯಾರ್ಥವಾಗಿರುವಂತ ಪೂಜಾ ಸಾಮಗ್ರಿಗಳನ್ನು ಸೇಕರಿಸಿ ಬರಿಗಾಲಿನಲ್ಲಿ ಕಾಲ್ನಡಿಗೆಯಲ್ಲಿ ನಿನ್ನ ಸನ್ನಿಧಾನಕ್ಕೆ ನಾನು ಬಂದು ನಿನ್ನನ್ನ ಪೂಜಿಸ್ತೇನೆ, ಅರ್ಚಿಸ್ತೇನೆ. ಆಗಲಿ ತಾಯಿ. ದೇವಾ, ಅಂದೊಂದು ದಿನ ಕೆಂಪಣ್ಣನಾಗಿ ನೀನಿರುವ ಆ ಹೊತ್ತಿನಲ್ಲಿ ನನ್ನ ಜೊತೆಯಲ್ಲಿ ಸೂರಾಲು ಮಹಾಲಿಂಗೇಶ್ವರ ದೇವನ ಪೂಜೆಗಾಗಿ ಹಾಗೆ ರಾಜಬೀದಿಯಲ್ಲಿ ನಾವಿಬ್ಬರು ಸಾಗುವಾಗ ಪಂಚವಾದ್ಯ ಎನ್ನುವುದು ಸೇವೆ ನಡೆಯುತ್ತಲಿತ್ತು. ಖಂಡಿತ. ಪಂಚವಾದ್ಯದ ಸೇವೆಯನ್ನ ನಿನ್ನ ಕಿವಿಗೆ ಅಪ್ಪಳಿಸಿದ ಪರಿಣಾಮ ಅಂದು ನೀನು ನನ್ನಲ್ಲೇ ಹೇಳಿರುವಂತ ಮಾತು, ಅಮ್ಮ ಈ ಶಬ್ದ ಅಂತ ಹೇಳಿದ್ರೆ ನನಗೆ ಬಲು ಇಷ್ಟವಾದ ಶಬ್ದ ಅಂತ ನೀನಾಡಿದವು ನಿಜ ಅಮ್ಮ. ಇನ್ನು ಮುಂದೆ ನೀನು ನೆಲೆಗೊಂಡಂತ ಆ ಸ್ಥಳದಲ್ಲಿ ಪ್ರತಿನಿತ್ಯವೂ ನಾನು ನಿನಗೆ ಪ್ರೀತ್ಯಾರ್ಥವಾಗಿರುವಂತ ಪಂಚವಾದ್ಯ ಸೇವೆಯನ್ನು ನಾನು ಸಲ್ಲಿಸ್ತೇನೆ. ಸಂತೋಷ ದೇವಾ. ಅಮ್ಮ, ನಮಗೂ ಹಾಗೂ ನಮ್ಮ ಈ ಸೂರಾಲು ಸೀಮೆಯ ಜನತೆಯ ಅಪ್ಪನೋಪಾದಿಯಲ್ಲಿ ನಿಂತು ನಮ್ಮನ್ನ ಕಾಪಾಡುತ್ತಿಕ್ಕೂ ತಂದೆ. ಸದಾ ಕಾಲ ನಿಮ್ಮ ಸಂಸಾರವನ್ನ ಈ ನಾಡಿನ ಭಕ್ತರಮ್ಮ ಹೊರೆಯುವಂತ ಹೊಣೆಗಾರಿಕೆ ಕಪ್ಪಣ್ಣ ಸ್ವಾಮಿಯದ್ದು. ಹೆದರಬೇಡಿ, ನಿಮ್ಮ ಜೊತೆ